ಮಾನ್ವಿ ಪಟ್ಟಣದ ಪ್ರಗತಿ ಪಿಯು ಕಾಲೇಜಿನ ಆವರಣದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕಾ ಘಟಕದಿಂದ ಆಯೋಜಿಸಲಾದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೇಸಿಗೆ ತರಬೇತಿ ಶಿಬಿರವನ್ನು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಮಿರ್ಜಾಪುರ್ ಈ ವೇಳೆ ಚಾಲನೆಯನ್ನು ನೀಡಿ ಮಾತನಾಡಿದ್ದು, ವಾಲ್ತಾ ಇದ್ದೀವಿ ಅನ್ನೋದಲ್ಲಿ ಒಂದು ಶಾಲೆಗಳಲ್ಲಿ ಕ್ಲಾಸ್ಗಳಲ್ಲಿ ಒಂದು ವಾರಕ್ಕೆ ಒಂದು ಸಲ ಪೂಜ್ಯರನ್ನು ಒಳ್ಳೆಯ ಉಪನ್ಯಾಸಕರನ್ನು ಕರೆದು ವಿದ್ಯಾರ್ಥಿಗಳಿಗೆ ಅನುಕೂಲವಾಗ್ತಕ್ಕಂಥ ಮತ್ತು ಅವರಲ್ಲಿ ಒಂದು ಸ್ಫೂರ್ತಿಯನ್ನು ತುಂಬತಕ್ಕಂಥ ನಮ್ಮ ದೇಶದ ಪರಂಪರೆ ಏನಿದೆ, ಸಂಸ್ಕೃತಿ ಏನಿದೆ, ಸಂಸ್ಕಾರ ಏನಿದೆ, ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಏನು ತತ್ವ ಸಿದ್ಧಾಂತಗಳಿದೆ ಅವೆಲ್ಲವುಗಳನ್ನು ಈ ಒಂದು ನೈತಿಕತೆಗೂ ಕೂಡ ಬೇಕಾಗ್ತದೆ, ಒಂದು ಸಂಸ್ಕಾರ ಬೇಕಾಗ್ತದೆ. ಅಂಥವೆಲ್ಲವುಗಳನ್ನು ಈ ಒಂದು ಬೇಸಿಗೆ ಶಿಬಿರದಲ್ಲಿ ಮಾಡಬೇಕಂತಕ್ಕಂಥ ಉದ್ದೇಶದಿಂದ ನಮ್ಮ ಏನು ತಾಲೂಕಾ ಘಟಕ ಒಂದು ಹಮ್ಮಿಕೊಂಡಿದೆ. ಇದಕ್ಕೆ ಜಿಲ್ಲಾ ಘಟಕದ ಎಲ್ಲ ಸಹಾಯ ಸಹಕಾರ ಅವರೇನು ಕೇಳ್ತಾರೆ ನಮಗೇನು ಸಾಧ್ಯ ಆಗ್ತಾನೆ. ಜೊತೆಗೆ ಈ ಒಂದು ಸಮಾರಂಭದಲ್ಲಿ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಿ. ತಾವೆಲ್ಲ ಇನ್ನೂ ಏನು ನಮ್ಮ ಬಸವಪ್ರಭು ಡಾಕ್ಟರ್ ಸರ್ ಅವರು ಹೇಳಿದರು, PUC ಸೆಕೆಂಡ್ ಇಯರ್ಗೂ ಕೂಡ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಿ ಒಂದು ಹಂತವಾಗಿ ಇದು ಒಂದು ಪ್ರಾರಂಭ ಅಷ್ಟೇ. ಇದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಇನ್ನೂ ವಿಚಾರಗಳನ್ನು ಯೋಚನೆಗಳನ್ನು ಮಾಡಿ ಯೋಜನೆಗಳನ್ನು ರೂಪಿಸಿ ನಮ್ಮ ಸಮಾಜದ ಮಕ್ಕಳು ಮುಂದಿನ ಭವಿಷ್ಯ ಅವರೇ ಅಂತ ನಾವೇನೆಲ್ಲರೂ ಭಾವಿಸಿದ್ದೇವೆ ಅವರಿಗೆ ಶಿಕ್ಷಣವನ್ನು ನೀಡುವುದರ ಮೂಲಕ ಮತ್ತು ಸಂಸ್ಕಾರವನ್ನು ನೀಡುವುದರ ಮೂಲಕ ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಇರ್ಬೋದು, ತಾಲೂಕಾ ವೀರಶೈವ ಸಮಾಜ ಇರ್ಬೋದು. ಇದೇ ವೇಳೆ ಕಲ್ಲೂರು ಅಡವೇಶ್ವರ ಮಠದ ಶ್ರೀ ಶಂಭುಲಿಂಗ ಮಹಾಸ್ವಾಮಿಗಳು ಮಾತನಾಡಿ, ಈ ವೇಳೆ ಅಖಿಲ ಭಾರತೀಯ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕಾ ಘಟಕದ ಅಧ್ಯಕ್ಷ ಅರುಣ್ ಕುಮಾರ್ ಚಂದ ಮಾತನಾಡಿದ್ದು, ಮಾನ್ವಿ ಪಟ್ಟಣದ ಪ್ರಗತಿ PU ಕಾಲೇಜಿನ ಆವರಣದಲ್ಲಿ ಅಖಿಲ ಭಾರತೀಯ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕಾ ಘಟಕದಿಂದ ನಡೆದಂತಹ ಬೇಸಿಗೆ ಶಿಬಿರಕ್ಕೆ ಜಿಲ್ಲಾಧ್ಯಕ್ಷರಾದಂತಹ ಚಂದ್ರಶೇಖರ್ ಮಿರ್ಜಾಪುರ್ ಚಾಲನೆಯನ್ನು ನೀಡಿ ಮಾತನಾಡಿದ್ದು, ಆಚಾರ ವಿಚಾರಗಳಾಗಿರ್ಬೋದು, ತತ್ವದ ಮೌಲ್ಯಗಳಾಗಿರ್ಬೋದು, ನಮ್ಮ ಸಂತ ಮಹಾಂತರ ಚರಿತ್ರೆಗಳಾಗಿರ್ಬೋದು ಬಹುಶಃ ತಲುಪಿಸುವಂಥ ಕೆಲಸವನ್ನು ಇವತ್ತು ನಮ್ಮ ತಾಲೂಕು ಘಟಕ ಅದು ಹೆಮ್ಮೆಯಿಂದ ಕೈಗೊಂಡಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಿಕ್ಕೆ ಇಚ್ಛಪಡ್ತೀವಿ ನಾವು. ಮತ್ತು ಇಂದಿನೂ ತಾವೆಲ್ಲ ಮಾಡ್ತಾ ಇದ್ರೆ ಅನೇಕ ರೀತಿಯಲ್ಲಿ ಸಮಾಜದ ಹಿರಿಯರಾಗಿರ್ಬೋದು, ಯುವಕರಾಗಿರ್ಬೋದು, ಅನೇಕ ರೀತಿಯಲ್ಲಿ ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ, ಧಾರ್ಮಿಕವಾಗಿ ತಾವೆಲ್ಲ ಕೆಲಸವನ್ನು ಮಾಡ್ತಾ ಬಂದಿದ್ದೀರಿ. ಅದು ವಿಶೇಷವಾಗಿ ವಿದ್ಯಾರ್ಥಿಗಳಿಗೇನು ನೀವು ಬೇಸಿಗೆ ಶಿಬಿರವನ್ನು ಕೈಗೊಂಡಿರ್ತಕ್ಕಂಥದ್ದು ಬಹಳ ನಮಗೆ ಸಂತೋಷವನ್ನು ಉಂಟು ಮಾಡಿದೆ. ಅರುಣಚಂದ್ರ ಅವರು ಮಠಕ್ಕೆ ಬಂದಾಗ ಬಹಳ ಹೆಮ್ಮೆಯಿಂದ ತಾವೆಲ್ಲ ತಮ್ಮ ಕೆಲಸವನ್ನು ವ್ಯಕ್ತಪಡಿಸ್ತಾ ಇದ್ರು. ನಮಗೂ ಸಹಿತ ಹೆಮ್ಮೆ ಆಗುತ್ತೆ. ಯಾಕಂತಂದ್ರೆ ಹಿರಿಯರ ಮಾರ್ಗದರ್ಶನದೊಂದಿಗೆ ಯುವಕರೇನು ಇವತ್ತು ಕೆಲಸ ಮಾಡಬೇಕಾಗಿದೆ. ನಾವು ಇವತ್ತು ಹಿರಿಯರು ಮಾಡಬೇಕಂದ್ರೆ ಆಗಿರತಕ್ಕಂಥ ಕೆಲಸ ಹಿರಿಯರ ಮಾರ್ಗದರ್ಶನದೊಂದಿಗೆ ಯುವಕರು ತಾವೆಲ್ಲ ಓಡಾಡಿಕೊಂಡು ಕೆಲಸವನ್ನು ಮಾಡಿದ್ದೇ ಆಗಿದ್ರೆ ಬಹುಶಃ ಸಮಾಜದ ಒಂದು ಧಾರ್ಮಿಕ ಶಿಕ್ಷಣ, ಮೌಲಿಕ ಶಿಕ್ಷಣ, ಮಾನವೀಯತೆ ಮೌಲ್ಯಗಳ ಶಿಕ್ಷಣ ಅದು ನಮ್ಮ ಸಮಾಜದ ಮಕ್ಕಳಲ್ಲಿ ಬೆಳೀತಕ್ಕಂಥದ್ದು ಬಹಳ ಮುಖ್ಯವಾಗಿರುವಂಥ ಘಟ್ಟ. ಬಹಳ ಕಡೆ ನಾವು ಮನೆಗಳಲ್ಲಿ ತಾವೆಲ್ಲ ಹಿರಿಯರಿದ್ದೀರಿ, ತಮಗೆಲ್ಲ ಮನೆಗಳಲ್ಲಿ ಹೋದಾಗ ಹಿರಿಯರು ಯಾರಾದರೂ ಬಂದರೆ ಬಹಳ ಹೆಮ್ಮೆಯಿಂದ, ಭಕ್ತಿಯಿಂದ, ಗೌರವದಿಂದ ಅವ್ರಿಗೆ ನಮಸ್ಕಾರ ಮಾಡಿ ತಾವು ಕೂತಿರುವಂಥ ಆಸನವನ್ನು ಕೊಟ್ಟು ಒಂದು ಕಡೆ ಬದಿಗೆ ನಿಲ್ತಾ ಇರ್ತಕ್ಕಂಥ ನಾವು ಕಾಣ್ತಾ ಬರ್ತಿರ್ತೀವಿ. ಇವತ್ತು ನಮ್ಮ ಸಮಾಜದ ಮಕ್ಕಳಲ್ಲಿ ಆ ಒಂದು ಮೌಲ್ಯ, ಶಿಕ್ಷಣ, ಸಂಸ್ಕಾರ ಬಹಳ. ಆದರೆ ಆವಾಗಿನ ವಿದ್ಯೆ ಒಂದೇ ಸ್ಕೂಲ್ ಇದ್ರು 10 ಸ್ಕೂಲ್ ಇದ್ದಂಗಿತ್ತು. ಇವಾಗ 10 ಸ್ಕೂಲ್ ಇದ್ದರೂ ಸಹಿತ ಬರೀ ಮೊಬೈಲ್ ಸ್ಕೂಲಾಗ್ಯಾವ. ಅವ್ರಿಗೇನು ಇವತ್ತು ನಿಮ್ಗೆ ಉಚಿತವಾಗಿ ಜ್ಞಾನ ಕೊಡಿಸ್ಬೇಕಂತ ಏನು ಪ್ರಯತ್ನ ಮಾಡ್ತಾರಲ್ಲ, ಸಾರ್ಥಕ ಆಗ್ಬೇಕಂದ್ರೆ ನೀವು ಮೊಬೈಲ್ ಕಡೆ ಹೆಚ್ಚಿನ ಗಮನ ಕೊಡಬಾರ್ದು. ಮೊಬೈಲಿಗೆ ಕೊಟ್ಟರು, ಯಾವಾಗ ಕೊಟ್ಟರು, ಪುರಾಣ ಸಂದರ್ಭದಲ್ಲಿ ಮನೆಯಾಗ ಕುಂತ್ಕೊಂಡು ವಿದ್ಯಾರ್ಥಿಗಳು ವಿದ್ಯೆ ಹಾಳು ಮಾಡ್ಕೋಬಾರ್ದು ಅಂತೇಳಿ 1 ವರ್ಷ ಕೊಟ್ಟರು. ಅದನ್ನು ಪ್ರತಿ ವರ್ಷ ಅದರಲ್ಲೇ ತಲೆನಾಡಿದ್ರೆ ಇವರು ಏನು ಮಾಡಿದ್ರು ಸಾರ್ಥಕ ಆಗೋದಿಲ್ಲ. ಎಷ್ಟೋ ಜನ ಇವತ್ತು ನಮ್ಮ ವೀರಶೈವ ಪದಾಧಿಕಾರಿಗಳು ಎಷ್ಟು ಶ್ರಮ ಪಡ್ತಾರೆ ಇದಕ್ಕೆ ಅನ್ನೋದನ್ನು ನೀವು ವಿದ್ಯಾರ್ಥಿಗಳು ಮಾತ್ರ ಇದನ್ನು ಗಮನದೊಳಗಿಟ್ಟುಕೊಂಡು ಮುಂದಿನ ಒಂದು ದಿನಮಾನಗಳಲ್ಲಿ ನೀವೆಲ್ಲ ಹೆಚ್ಚಿನ ಇನ್ನೂ ಬೆಳಿಬೇಕಂದ್ರೆ ನೀವೆಲ್ಲ ಸಮರ್ಥರಾಗಿ ಅವರಿಗೆಲ್ಲ ಸಹಕಾರ ನೀಡಿ ಆ ವಿದ್ಯಾರ್ಥಿಗಳು ಎಷ್ಟು ಪ್ರೋತ್ಸಾಹ ಕೊಡ್ತಾರೆ ಅಂದರೆ ಇವರು ಪಾಲಕರಿಗೆ ಅಷ್ಟು ನಿಮಗೆ ಸಹಾಯ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ತಿಳಿಸಿ, ಅಳಿಬೇಕಂದ್ರೆ ಒಂದು ಪರೀಕ್ಷೆ ಅನ್ನೋದೊಂದು ವ್ಯವಸ್ಥೆ ಮಾಡ್ಕೋಬೇಕು. ಅದಕ್ಕೆ ಆಗಿ ಇಬ್ಬರು ಶಿಕ್ಷಕರನ್ನ, ನಮ್ಮವರೇ ಒಬ್ಬರನ್ನ ಮೌಲ್ಯಮಾಪನ ಮಾಡಿದರೆ ಅವ್ರ ಮೌಲ್ಯಮಾಪನದ ಇದರಲ್ಲಿ ಆ ವಿದ್ಯಾರ್ಥಿಗಳ ಕಲಿಕಾ ಗುಣಮಟ್ಟ ಗೊತ್ತಾಗುತ್ತಾ. ಅದರ ನಂತರ ಮತ್ತವ್ರಿಗೆ ಏನಾದರೂ ನಾವು ಹೆಚ್ಚಿನ ಮಟ್ಟದ ವಿದ್ಯಾಭ್ಯಾಸ ಮಾಡೋಕ್ಕೆ ಅನುಕೂಲ ಆಗಲಿ ಅಂತೇಳಿ
ಪ್ರತಿ ವಾರದಲ್ಲಿ ಅವರಿಗೆ ಎಕ್ಸಾಮನ್ನು ಇಟ್ಕೊಂಡಿದ್ದೀವಿ. ಮತ್ತು ಪಾಲಕರಿಗೆ ಒಂದು ವಿನಂತಿ ಏನಪ್ಪ ಅಂದರೆ, ನಿಮ್ಮ ಮಕ್ಕಳು ಬೆಳಗ್ಗೆ 9 ಗಂಟೆ ಒಳಗಡೆ ಇಲ್ಲಿ ಇರಬೇಕು. 1:45 ಬಿಡ್ತದೆ. ನೀವು ಏನಾದರೂ ಅಂತ ಎಮರ್ಜೆನ್ಸಿ ಕೆಲಸ ಇದ್ದಲ್ಲಿ ಇಲ್ಲಿ ಯಾರು ವ್ಯವಸ್ಥಾಪಕರು ಇರ್ತಾರೋ ಅವರಿಗೆ ನೀವು ವಿಷಯ ತಿಳಿಸ್ರಿ. ಯಾಕಂದರೆ ನಾವು ಅತ್ಯಂತ ಕಾಳಜಿಯಿಂದ ಇದನ್ನು ಯಾವುದೇ ಪ್ರಚಾರಕ್ಕಾಗಲಿ ಏನೋ ಮಾಡ್ಬೇಕಂತ ಮಾಡಿಲ್ಲ. ನಾವು ಅತ್ಯಂತ ಕಾಳಜಿಯಿಂದ ನಮ್ಮ ಮಕ್ಕಳು ಶೈಕ್ಷಣಿಕವಾಗಿ ಪ್ರಬುದ್ಧರಾಗಲಿ ಆಗುತ್ತೆ ನಾವು ಇದು ಮಾಡಿಕೊಡ್ತೀವಿ. ಅಂದರೆ ಇಲ್ಲಿ ವಿಡಿಯೋ ಇದು ಕೂಡ ಮಾಡ್ಬೋದು. ಇಲ್ಲಿ ಪ್ರೊಜೆಕ್ಟರ್ ಇದೆ. ಆ ಥರ ಏನಾದರೂ ಇಂಟರ್ನೆಟ್ ಮುಖಾಂತರ ಏನಿದ್ರೂ ಇಲ್ಲಿ ಮಾಡೋಕ್ಕೆ ಅನುಕೂಲ ಆಗುತ್ತೆ. ನಾವೊಂದು ಅವರೇ ಬಂದು ಸರ್ ಬಂದು ಹೇಳಿದಾಗ ನಾವೆಲ್ಲ ಬಂದು ಜಾಗ ನೋಡಿ ಇದು ಮಾಡಿದ್ವಿ. ಪ್ರತಿಯೊಂದು ಇಲ್ಲಿ ನಾವು ಕೂತೀವಿ ಅಂದರೆ ಎಲ್ಲ ಈ ಇದನ್ನ ವ್ಯವಸ್ಥೆನೆಲ್ಲ ಕ್ಲೀನ್ ಮಾಡಿಸಿ ಪ್ರತಿ ದಿವಸ ಅದನ್ನೆಲ್ಲ ಇದು ಮಾಡ್ಕೊಂಡು ಕೊಟ್ಟರೆ ಅವರಿಗೆ ನಾವು ಹೃದಯ ತುಂಬ ಧನ್ಯವಾದಗಳನ್ನ ಹೇಳ್ತೀವಿ. ಯಾಕಂದರೆ ಎಲ್ಲರೂ ಕೆಲಸ ಮಾಡಿ ನನ್ನ ಹೆಸರು ಬಂದಿಲ್ಲ ಅಂತ ಅನ್ನೋರೇ ಜಾಸ್ತಿ ಹೊರತಾಗಿ ಅವ್ರು ಏನು ಬಯಸಿಲ್ಲ. ನಮ್ಗಿಂತ ನಾವಿನ್ನೂ ಬಂದಿಲ್ಲ. 9 ಗಂಟೆಗೆ ನಾನು ಬಂದಿನಿ, 7 ಗಂಟೆಗೆ ಬಂದು ಕೂತ್ಕೊಂಡು ಅವರೆಲ್ಲ ಇದನ್ನು ಸಿಸ್ಟಮ್ ಆಗಿ ಮಾಡಿಕೊಟ್ಟೋದು ಅಂಥ ವ್ಯಕ್ತಿಗಳು ನಮ್ಮ ಜೊತೆಗಿದ್ದಾರೆ. ಅವರ ಸಹಕಾರ ನಮ್ಮ ಜೊತೆಗೆ ಯಾವತ್ತೂ ಇದೆ. ಅವರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಅದೇ ರೀತಿ ಈ ಒಂದು ಕ್ಲಾಸಿಗೆ ಪರ್ಮಿಷನ್ ಬೇಕು, ಸರ್ಕಾರದಿಂದ ಪರ್ಮಿಷನ್ ಬೇಕು. ಈ ಒಂದು ಪರವಾನಗಿಗೆ ನಾವು ಬ್ಯೂರೋ ರಿಪೋರ್ಟ್ ಶಿವತೇಜ, BV5 ನ್ಯೂಸ್ ಕನ್ನಡ, ಮಾನ್ವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.